ಓಂ ಶಾಂತಿ. ಶುಭೋದಯ. ಕಳೆದ ಒಂದು ವಾರದಿಂದ ಈಶ್ವರಿಯ ಜ್ಞಾನವನ್ನ ಈಶ್ವರನಿಂದನೇ ನಾವು ಕೇಳ್ತಾ ಇದ್ದೀವಿ. ಪರಮಾತ್ಮನ ಪರಿಚಯವನ್ನ ಪಡ್ಕೊಳ್ತಾ ಇದ್ದೀವಿ. ಇವತ್ತು ಸದ್ಗುರುವಾರ. ಲೌಕಿಕ ಜೀವನದಲ್ಲಿ, ಶಾರೀರಿಕ ಜೀವನದಲ್ಲಿ ನಾವು ಗುರುಗಳನ್ನ ಮಾಡ್ಕೊಳ್ತೀವಿ. ಯಾಕೆ ಅಂತಂದ್ರೆ ಗುರು ಸದ್ಗತಿಯನ್ನ ಕೊಡ್ತಾರೆ. ಸತ್ಯ ಯಾವುದು? ಆತ್ಮ. ಆತ್ಮಕ್ಕೆ ಬೇಕಾಗಿರೋದನ್ನ ಕೊಡುವಂಥದ್ದೇ ಸದ್ಗತಿ. ನೋಡಿ ಆತ್ಮೇರೆ, ನಿಮ್ಮೆಲ್ಲರ ಹತ್ರ ಒಂದು ಶರೀರ ಅಂತ ಇದೆಯಲ್ಲ, ಇದೆಯೋ ಇಲ್ವೋ? ಇದೆ. ರತ್ನಮ್ಮಕ್ಕವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಮಾತಾಡಿದ್ದು ಕೇಳೋದಿಲ್ಲ, ಅನ್ಮ್ಯೂಟ್ ಮಾಡಿ. ಪದ್ಮಕ್ಕ ಯಾರೆಲ್ಲ ಇದ್ದೀರಿ? ಓಕೆ. ಈ ಶರೀರಕ್ಕೆ ನಿಮ್ಗೆ ಖುಷಿ ಸಿಗೋದು ಯಾವ ಸ್ಥಳದಲ್ಲಿ? ಖುಷಿ, ಆನಂದ, ವಿಶ್ರಾಂತಿ, ಪ್ರೀತಿ ಸಿಗೋದೆಲ್ಲಿ ಶರೀರಕ್ಕೆ? ಎಲ್ಲಿ ಸಿಗತ್ತೆ? ಮಾತಾಡಿ ಹೊಸ ಆತ್ಮಗಳು. ಶರೀರಕ್ಕೆ ವಿಶ್ರಾಂತಿ ಎಲ್ಲಿ ಸಿಗತ್ತೆ? ಖುಷಿ ಎಲ್ಲಿ ಸಿಗತ್ತೆ? ನಮ್ಮ ಮನೇಲಿ ನಾವಿದ್ರೆ ನಮಗೆ ಖುಷಿ ಇರುತ್ತೆ. ಶರೀರದ ಮನೆಯಲ್ಲಿ, ಹೌದಾ? ಶರೀರ ನಿದ್ರೆ ಮಾಡಿಸೋದಲ್ಲಿ ಮನೆಯಲ್ಲಿ, ಸ್ನಾನ ಮಾಡಿಸೋದಲ್ಲಿ ಮನೆಯಲ್ಲಿ, ಊಟ ತಿಂಡಿ ಕೊಡೋದಲ್ಲಿ ಮನೆಯಲ್ಲಿ, ವಿಶ್ರಾಂತಿ ಕೊಡೋದಲ್ಲಿ ಮನೆಯಲ್ಲಿ. ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಸರಿ ಮಾಡ್ಕೊಳ್ಳೋದಲ್ಲಿ ಮನೆಯಲ್ಲಿ, ಅಲ್ವಾ? ಎಷ್ಟೇ ನೆಂಟರ ಮನೆಗೆ ಹೋದ್ರು ಕೂಡ, ಎಷ್ಟು ದೊಡ್ಡ ಹೋಟೆಲ್ಗಳಿಗೆ ಹೋದ್ರು ಕೂಡ, ದೇಶ ವಿದೇಶಕ್ಕೆ ಹೋದ್ರೂ ಕೂಡ ಮನೆಯಲ್ಲಿ ಸಿಗುವಂತ ಸ್ವಾತಂತ್ರ್ಯ, ಪ್ರೀತಿ, ಆನಂದ, ಸುಖ ಬೇರೆ ಎಲ್ಲಾದ್ರೂ ಸಿಗ್ಲಿಕ್ಕೆ ಸಾಧ್ಯನಾ? ಯಾನ ಸಿಗ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ? ಯಾಕೆ ಮಾತಾಡ್ತಾ ಇಲ್ಲ? ವಿಜಯಲಕ್ಷ್ಮಿ ಅಕ್ಕವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಯಾರಿದ್ದೀರಿ? ಪದ್ಮಕ್ಕ ಮಾತಾಡಿ. ಓಕೆ. ನನಗೊಂದು ಪ್ರಶ್ನೆ, ನಿಮ್ಗೆಲ್ಲರಿಗೂ ಕನ್ನಡ ಬರುತ್ತೋ ಬರಲ್ವೋ? ಬರುತ್ತೆ. ನಾವ್ ಹೇಳಿರುವಂತ ಭಾಷೆ ಅರ್ಥ ಆಗ್ತಾ ಇದೆಯೋ ಇಲ್ವೋ? ಅರ್ಥ ಆಗ್ತಾ ಇದೆ. ನಾವೇನ್ ದೊಡ್ಡ ದೊಡ್ಡ ಪ್ರಶ್ನೆ, ಕಷ್ಟದ ಪ್ರಶ್ನೆಗಳನ್ನು ಕೇಳ್ತಾ ಇದೀವ? ತುಂಬಾ ಯೋಚನೆ ಮಾಡ್ಬಿಟ್ಟು ಉತ್ತರ ಹೇಳಬೇಕು ಹೇಳುವಂತ ರೀತಿಯಲ್ಲಿ ಇಲ್ವಲ್ಲ? ಯಾಕೆ ನಿಮ್ಗೆ ಪ್ರಶ್ನೆಯನ್ನು ಕೇಳ್ತಿದೀವಿ ಅಂತಂದ್ರೆ, ಸ್ವಲ್ಪ ಬೆಳಗಿನ ಸಮಯ, ನಿದ್ರೆಯ ಸಮಯ, ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಾರ್ದು, ವಿಷಯದ ಕಡೆ ಗಮನ ಇರ್ಲಿ. ನಿಮಗೆ ಏನು ಗೊತ್ತಾಗಿದೆ ಅದನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ, ಅದರ ಆಧಾರದಲ್ಲಿ ವಿಷಯವನ್ನ ತಿಳಿಸೋಣ ಅಂತ ಆ ಒಂದು ಉದ್ದೇಶ. ಸರಿನಾ? ಹೇಗೆ ಶರೀರದ ಮನೆ ನಮ್ಗೆ ಯಾಕೆ ಇಷ್ಟ ಆಗತ್ತಂದ್ರೆ, ಆ ಶರೀರದ ಮನೆಯಲ್ಲಿ ಶರೀರಕ್ಕೆ ಬೇಕಾಗಿರುವಂತ ಸಾಧನಗಳು, ಶರೀರಕ್ಕೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮ, ಶರೀರದ ನನ್ನ ಪರಿವಾರ, ಶರೀರದ ನನ್ನ ಸಂಸಾರ, ಶರೀರದ ನನ್ನವರು ಇರ್ತಾರೆ. ಅವರ ಜೊತೆಗೆ ನಾನು ಜೋಡಣೆಯಾದಾಗ ಆ ವಾತಾವರಣ, ವಾಯುಮಂಡಲ, ವ್ಯಕ್ತಿಗಳು, ಸಂಬಂಧಿಗಳು ನಮಗೆ ಇಷ್ಟವಾಗ್ತಾರೆ. ಹಾಗೆ ಅದೇ ನಿಯಮ ಆತ್ಮಕ್ಕೂ ಅನ್ವಯ ಆಗತ್ತೆ. ಆತ್ಮೀಯರೇ, ಆತ್ಮಕ್ಕೆ ಖುಷಿ ಕೊಡೋದೆಲ್ಲಿ? ಆತ್ಮದ ಮನೆ ಎಲ್ಲಿದೆ? ಅದು ಪರಮಧಾಮ. ಅಲ್ಲೇನಿದೆ? ಶರೀರದ ಮನೆಯಲ್ಲಿ ಏನಿದೆ? ಅಪ್ಪ ಅಮ್ಮ, ಶರೀರಕ್ಕೆ ಬೇಕಾಗಿರುವಂಥದ್ದು, ಹೌದಾ? ಸಾಧನಗಳು, ವಿಶ್ರಾಂತಿ, ರಿಫ್ರೆಶ್ಮೆಂಟ್ ಅಂತ ಹೇಳ್ತೀವಿ. ಅಲ್ಲೆಲ್ಲ ರಿಫ್ರೆಶ್ಮೆಂಟ್ ಮಾಡ್ಬಿಟ್ಟು ನಾವು ಲೌಕಿಕ ಪ್ರಪಂಚಕ್ಕೆ, ಕೆಲಸಕ್ಕೋ, ಕಾರ್ಯಕ್ಕೋ, ಹೊಲಕ್ಕೋ, ಆಫೀಸಿಗೋ ಹೋಗ್ತೀವಿ. ಅಲ್ಲಿ ಹೋದಾಗ ಏನಾಗತ್ತೆ? ತಿಂದಿರೋದೆಲ್ಲ ಖಾಲಿ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಸ್ವಚ್ಛವಾಗಿರುವಂತ ಬಟ್ಟೆ ಗಲೀಜ್ ಮಾಡ್ಕೊಂಡು ಬಂದ್ಬಿಡ್ತೀವಿ, ಅಲ್ವಾ? ಅದು ಮನೆಗೆ ಬಂದಾಗ ಏನಾಗ್ತದೆ? ಮತ್ತು ವಾಪಸ್ ಅದನ್ನ ಸರಿ ಮಾಡ್ಕೊಳ್ಳುವಂಥದ್ದು, ರಿಫ್ರೆಶ್ಮೆಂಟ್ ಮಾಡ್ಕೊಳ್ಳುವಂಥದ್ದನ್ನ ಮಾಡ್ತೀವಿ. ಹಾಗೆ ಆದ್ಮೇಲೆ ಆತ್ಮ ತನ್ನ ಮನಸ್ಸು, ಬುದ್ಧಿಯ ಮೂಲಕ ಈ ಪ್ರಪಂಚಕ್ಕೆ ಬಂದಾಗ ಇಲ್ಲಿ ಪಾತ್ರವನ್ನು ಮಾಡಬೇಕಾಗ್ತದೆ. ಮತ್ತು ವಾಪಸ್ ಅದಕ್ಕೆ ವಿಶ್ರಾಂತಿ ಬೇಕು, ರಿಫ್ರೆಶ್ಮೆಂಟ್ ಬೇಕು ಅಂತಂದ್ರೆ ತನ್ನ ಮನಸ್ಸು, ಬುದ್ಧಿಯ ಮೂಲಕ ಪರಮಧಾಮಕ್ಕೆ ಹೋಗ್ಬೇಕಾಗತ್ತೆ. ಪರಮಾತ್ಮನ ಮೂಲಕ
ಆತ್ಮನಿಗೆ ಬೇಕಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಸ್ವಚ್ಛತೆ, ಪವಿತ್ರತೆ, ಶುದ್ಧತೆ, ಕಾಯಿಲೆಗೆ ಪರಿಹಾರ, ಮೆಡಿಸಿನ್ಸ್, ಟ್ರೀಟ್ಮೆಂಟ್ ಎಲ್ಲ ಸಿಗುವಂತ ಸ್ಥಳ ಯಾವುದು? ಪರಮಧಾಮ. ಆ ಟ್ರೀಟ್ಮೆಂಟ್ ಕೊಡುವಂತ ವ್ಯಕ್ತಿ ಯಾರು? ಪರಮ ಆತ್ಮ. ಹಾಗೆ ಪರಮಾತ್ಮ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಹೇಗೆ ಸ್ತ್ರೀ ಆದವಳು ಮಗುವಿನ ಎದುರುಗಡೆಗೆ ತಾಯಿಯಾಗಿರ್ತಾಳೆ, ಪತಿ ಎದುರುಗಡೆಗೆ ಪತ್ನಿಯಾಗಿರ್ತಾಳೆ. ಮನೇಲಿ ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಸ್ತ್ರೀ ಏನಾಗ್ಬಿಡ್ತಾಳೆ? ಡಾಕ್ಟರ್. ಡಾಕ್ಟ್ರು ಆಗ್ಬಿಡ್ತಾಳೆ. ಕೆಲವೊಂದ್ಸಲ ನರ್ಸು ಕೂಡ ಆಗ್ಬಿಡ್ತಾರೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಪಾಠ ಕಲಿಸ್ಬೇಕು ಅಂತಂದ್ರೆ ಟೀಚರು ಕೂಡ ಆಗ್ಬಿಡ್ತಾಳೆ. ಕೆಲವೊಂದ್ಸಲ ಸಿಟ್ಟು ಬಂದ್ರೆ ದುರ್ಗೇನು ಕೂಡ ಆಗ್ಬಿಡ್ತಾಳೆ ಅಲ್ವಾ? ಹೀಗೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಪಾತ್ರವನ್ನು ಮಾಡ್ತಾರೆ. ಹಾಗೆ ಭಗವಂತನು ಕೂಡ ಅವರ ಜೊತೆಯಲ್ಲಿ ಅವಶ್ಯಕತೆ ಅನುಸಾರದಲ್ಲಿ ಬೇರೆ ಬೇರೆ ಪಾತ್ರವನ್ನ ಮಾಡ್ತಾರೆ. ಅದಕ್ಕೆ ಭಗವಂತನಿಗೆ ಮಾತಾಶ್ಯ ಪಿತಾಶ್ಯ ಬಂಧುಶ್ಯ ಸಖಾತ್ವಮೇವ ಅಂತ ಹೇಳ್ತಾರೆ. ಹಾಗೆ ಬೇರೆ ಬೇರೆ ಕರ್ತವ್ಯವನ್ನ, ಭಗವಂತನ ಪಾತ್ರವನ್ನ ನಾವು ಕಳೆದ 2-3 ದಿನಗಳಿಂದ ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ಅದರ ಮುಂದುವರಿದ ಭಾಗ, ಭಗವಂತ ಯಾರು? ದುಃಖಹರ್ತ ಸುಖಕರ್ತ. ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುವಂಥವ್ರು. ಹೇಗೆ ಡಾಕ್ಟರ್ ಹತ್ರ ಹೋದಾಗ ನಿಮ್ಗೆ ಕಾಯಿಲೆ ಇರುತ್ತೆ, ನೋವಿರುತ್ತೆ, ಡಾಕ್ಟರ್ ಏನ್ ಕೊಡ್ತಾರೆ? ಔಷಧಿ ಔಷಧಿ ತಗೊಂಡಾಗ ಏನಾಗ್ತದೆ? ಏನಾಗ್ತದೆ? ಕಡಿಮೆ ಆಗುತ್ತೆ. ಕಾಯಿಲೆ ಕೂಡ ಆಗ್ತದೆ, ನೋವು ಕಡಿಮೆ ಆಗತ್ತೆ. ಹಾಗೆ ಆತ್ಮನಿಗೆ ಏನು ದುಃಖ ಬರುತ್ತೆ, ದುಃಖಕ್ಕೆ ಕಾರಣವಾಗಿರುವಂತ ಕಾಯಿಲೆಯನ್ನು ದೂರ ಮಾಡಿ ಸುಖವನ್ನ ಕೊಡುವಂಥವನು ಭಗವಂತ. ಹೇಗೆ ಪ್ರಪಂಚದಲ್ಲಿ ಕತ್ತಲೆಯನ್ನು ದೂರ ಮಾಡಲಿಕ್ಕೆ ಸೂರ್ಯನ ಅವತರಣೆ, ಸೂರ್ಯನ ಉದಯವಾಗತ್ತೋ, ಹಾಗೆ ಪ್ರಪಂಚದಲ್ಲಿ ಭಗವಂತ ಬಂದಾಗ ಆತ್ಮದಲ್ಲಿರುವಂತ ದುಃಖ ದೂರ ಆಗ್ಬಿಟ್ಟು ಸುಖ ಹೇಳುವಂಥದ್ದು ಸಿಗತ್ತೆ. ಯಾರಿಂದ? ಪರಮಾತ್ಮನಿಂದ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಸತ್ಯ ಉತ್ತರ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಮನುಷ್ಯಾತ್ಮರು ನಿಮ್ಗೆ ಸುಖ ಕೊಡ್ತಾರೋ ದುಃಖ ಕೊಡ್ತಾರೋ? ದುಃಖ ಆ ಕೊಡ್ತಾರೆ ಅಣ್ಣ. ನಾನ್ ಕೇಳಿ ಸರಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮನುಷ್ಯಾತ್ಮರು ಅಂತ ನಾನು ಹೇಳಿದ್ದೇನೆ, ಶರೀರ ಅಂತ ಹೇಳಿಲ್ಲ. ಶರೀರಕ್ಕೆ ಬೇಕಾಗಿರೋ ಊಟ ತಿಂಡಿ ಮತ್ತೊಂದು ಮಗನನ್ನು ಕೊಡ್ಬೋದು ಅವ್ರು. ಯಾರು? ನಿಮ್ ಪತ್ನಿನೋ, ಅಪ್ಪ ಅಮ್ಮನೋ, ಚಿಕ್ಕಪ್ಪ ದೊಡ್ಡಪ್ಪ ಕೊಡ್ಬೋದು. ನಾನ್ ಕೇಳಿದ್ದೇನು, ಮನುಷ್ಯ ಆತ್ಮರು ತಮ್ಮ ಆತ್ಮದ ಮೂಲಕ ನೀವು ಆತ್ಮಗಳಿಗೆ ಸುಖ ಶಾಂತಿ ಕೊಡ್ತಾರೋ, ದುಃಖ ಬೇಜಾರು ಸಿಟ್ಟು ಕೊಡ್ತಾರೋ? ದುಃಖ ಬೇಜಾರು ಸಿಟ್ಟು ಕೊಡ್ತಾರೆ. ಯಾಕೋ? ಯಾಕೆ ಕೊಡ್ತಾರೆ? ಅದಕ್ಕೆ ಹೇಳ್ತಾರೆ ವಿಜಯಲಕ್ಷ್ಮಿ ಕೊತ್ಕಣ್ಣವ್ರು, ಏನೋ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಪ್ರಶ್ನೆ ಉತ್ತರ ಕೊಟ್ಟು ಬಿಟ್ಟ ತಕ್ಷಣ ನೀವು ಯಾಕೆ ಅಂತ ಮತ್ತೆ ಪ್ರಶ್ನೆ ಕೇಳ್ಬಿಡ್ತೀವಿ ಅಲ್ವಾ? ಯಾಕೆ ಅಂತಂದ್ರೆ ಆತ್ಮೀಯರೇ, ಅವ್ರತ್ರ ಇರೋದು ಅದೇನೆ. ಅವ್ರತ್ರ ಇರೋದು ದುಃಖ, ನೋವು, ಅಶಾಂತಿ. ಯಾರ ಹತ್ರ ಏನಿದೆ ಅದೇ ತಾನೇ ಕೊಡ್ತಾರೆ. ಮಜ್ಜಿಗೆ ಇರೋ ಮನೆಗೆ ಹೋದ್ರೆ ಮಜ್ಜಿಗೆ ತಾನೇ ಕೊಡ್ತಾರೆ. ಅವ್ರು ಟೀ ಎಲ್ಲಿಂದ ಕೊಡ್ಲಿಕ್ಕೆ ಆಗ್ತದೆ? ಯಾರ ಮನೇಲಿ ಕಾಫಿ ಟೀ ಇರ್ತದೆ ಅವ್ರ ಮನೆ ಹೋಗ್ಬಿಟ್ಟು ಬೋರ್ನ್ವಿಟಾ ಕೊಡಿ, ಹಾರ್ಲಿಕ್ಸ್ ಕೊಡಿ ಅಂದ್ರೆ ಅವರೆಲ್ಲಿಂದ ಕೊಡ್ತಾರೆ? ಅವರಲ್ಲಿ ಏನಿದೆ ಅದನ್ನೇ ತಾನೇ ಕೊಡಬೇಕು. ಅವರು ಶಾಂತಿಯನ್ನು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಯಾವ ಸ್ಥಳದಲ್ಲಿ, ಯಾವ ವಾತಾವರಣದಲ್ಲಿ, ಯಾವ ವಾಯುಮಂಡಲದಲ್ಲಿ ಹೋದಾಗ ಅಲ್ಲಿ ಏನಿದೆಯೋ ಅದೇ ತಾನೇ ಸಿಗ್ತದೆ. ಹಾಗೆ ಮನುಷ್ಯಾತ್ಮನತ್ತ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ನೀವು ಪ್ರಶ್ನೆ ಕೇಳ್ತೀರಿ, ಹಂಗಂದ್ರೆ ಏನ್ ಅಣ್ಣವ್ರೆ? ಸಿಂಪಲ್ ಆತ್ಮೀಯರೇ, ನೀವು ಚೆನ್ನಾಗಿರ್ಬೇಕು ಅಂತ ಮದುವೆ ಆದ್ರಿ, ಹೌದು ಅಲ್ವೋ? ಹೌದು. ಮದ್ವೆ ಆಗೋ ಮೊದ್ಲು ಚೆನ್ನಾಗಿದ್ರು, ಮದ್ವೆ ಆದ್ಮೇಲೆ ಚೆನ್ನಾಗಾದ್ರು? ಆ ಮದ್ವೆ ಆಗೋ ಮೊದ್ಲು ಚೆನ್ನಾಗಿದ್ರು, ಮದ್ವೆ ಆದ್ಮೇಲೆ ಚೆನ್ನಾಗಿದ್ದೀರೋ? ಮದ್ವೆ 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 ಮೊದ್ಲೇನಾ? ಮದುವೆ ಮನೇಲಿ ಅಪ್ಪ ಅಮ್ಮನ ಮನೇಲಿ ಇದ್ದಾಗ ಹಳೇ ಮನೆ ಇತ್ತು, ಮಣ್ಣಿನ ನೆಲ ಇತ್ತು, ಊಟ ಸರಿಯಾಗಿರ್ಲಿಲ್ಲ. ಇವತ್ತು ಒಳ್ಳೊಳ್ಳೆ ಸೀರೆಗಳು, ಬಂಗಾರ, ಕೈಲಿ 25,000 ರೂಪಾಯಿ ಮೊಬೈಲ್, ಇಷ್ಟೆಲ್ಲ ಚೆನ್ನಾಗಿದೆ. ಮದ್ವೆ ನಂತರ ಖುಷಿಯಾಗಿದ್ದೀರೋ ಇಲ್ವೋ? ಇಲ್ಲ. ಯಾಕೆ? ಆದ್ಮೇಲೆ ಮೊಬೈಲಿಂದ, ಹಣದಿಂದ, ಅಧಿಕಾರದಿಂದ
ಆಹಾರದಿಂದ ಆತ್ಮ ಖುಷಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ಖುಷಿ ಆಗೋದು ಯಾವ್ದ್ರಿಂದ? ಯಾವ್ದ್ರಿಂದ? ಪರಮಾತ್ಮ ಕೊಡುವಂತ ಆಹಾರ. ಯಾವ್ದಿಂದ? ಪರಮಾತ್ಮ ಯಾವ ಆಹಾರ ಪಾಲನೆಯನ್ನ ಕೊಡ್ತಾರೋ ಅದರಿಂದ ಆತ್ಮ ಖುಷಿ ಆಗತ್ತೆ. ಅದಕ್ಕಾಗಿ ಭಗವಂತನಿಗೆ ಹೇಳಲಾಗತ್ತೆ, ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುವಂಥವನು. ಮುಂದೆ ಭಗವಂತನಿಗೆ ಹೇಳ್ತಾರೆ, ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜ ರೂಪ ಆಗಿದ್ದಾರೆ ಭಗವಂತ. ಹೇಗೆ? ಇದು ಕಾಣ್ತಾ ಇದೆಯಲ್ಲ, ಇದು ಇಲ್ಲಿರೋದು ಆತ್ಮಗಳ ವೃಕ್ಷ. ಮೇಲ್ಗಡೆ ಕಾಣ್ತಾ ಇದೆಯಾ ನಿಮ್ಗೆ? ಇಲ್ಲಿ ಮೇಲ್ಗಡೆಗಿರುವಂತವನು ಪರಮಾತ್ಮ ಕಾಣ್ತಾ ಇದೆಯಾ? ಮೇಲೆ ಒಂದು ಸಿಂಗಲ್ ಇದೆಯಲ್ಲ, ನಿರಾಕಾರ ರೂಪದಲ್ಲಿ ಇರ್ತದೆ. ನಿಮ್ಗೆ ಆ ಒಂದು ಕಲ್ಪನೆ ಗೊತ್ತಾಗ್ಲಿ ಅಂತ ಚಿತ್ರದ ಮೂಲಕ ತೋರಿಸಿದ್ದಾರೆ. ಹೇಗೆ ಒಂದು ದೊಡ್ಡ ವೃಕ್ಷವಾಗಬೇಕು, ಮಾವಿನ ಮರವಾಗಬೇಕು ಅಂದ್ರೆ ಒಂದು ಬೀಜ ಬೇಕಲ್ವಾ? ಒಂದು ಮಾವಿನ ಓಟೆಯಿಂದ ದೊಡ್ಡ ವೃಕ್ಷವಾಗಿ ತುಂಬಾ ಮಾವಿನ ಹಣ್ಣನ್ನ ಹೇಗೆ ಮಾವಿನ ಮರ ಕೊಡುತ್ತೋ, ಅದೇ ರೀತಿ ಮನುಷ್ಯ ಸೃಷ್ಟಿ, ಮನುಷ್ಯಾತ್ಮನ ಈ ವೃಕ್ಷದಲ್ಲಿ ಮೂಲವಾಗಿರುವಂತ ಬೀಜ ಯಾರು? ಪರಮಾತ್ಮ. ಆ ಬೀಜದಿಂದ ಏನಾಗತ್ತೆ, ಮುಂದೆ ಅಲ್ಲಿಂದ ಏನಾಗ್ತದೆ, ಗಿಡ ಆಗಿ ಮರವಾಗಿ ದೊಡ್ಡದಾಗಿ ವೃಕ್ಷಗಳ ರೂಪದಲ್ಲಿ ಏನ್ ಮಾಡಿದ್ದಾರೆ, ಅದನ್ನ ತೋರಿಸಿದ್ದಾರೆ ಅಲ್ವಾ? ಕೆಳಗಡೆಗೆ ಬೀಜ, ಆಮೇಲೆ ಕಾಂಡ, ಆಮೇಲೆ ರೆಂಬೆ ಕೊಂಬೆಗಳು. ಓಕೆ, ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವೇನ್ ಮಾಡೋಣ, ಚರ್ಚೆಯನ್ನ ಮಾಡೋಣ. ಹಾಗೆ ಆ ಮನುಷ್ಯ ಷಷ್ಠಿ ರೂಪೆಯ ಬೀಜ ಪರಮಾತ್ಮ ಆಗಿದ್ದಾರೆ. ಕರ್ಮದ ಗತಿಯನ್ನ ತಿಳಿದಂಥವರು. ಯಾವ ಕರ್ಮವನ್ನ ಮಾಡಿದ್ರೆ ಸುಕರ್ಮ, ಯಾವ ಕರ್ಮ ಮಾಡಿದ್ರೆ ವಿಕರ್ಮ, ಯಾವ ಕರ್ಮವನ್ನ ಮಾಡಿದ್ರೆ ಅಕರ್ಮ, ಅಂದ್ರೆ ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ಮಾಡಿದಾಗ ಆತ್ಮನ ಅಕೌಂಟ್ ಅಲ್ಲಿ ಜಮಾ ಆಗ್ತದೆ, ಆತ್ಮನಿಗೆ ಒಳಿತಾಗ್ತದೆ, ಯಾವ ಕರ್ಮವನ್ನ ಮಾಡಿದ್ರೆ ಆತ್ಮದ ಅಕೌಂಟ್ ಅಲ್ಲಿ ಮೈನಸ್ ಆಗ್ತದೆ, ನಷ್ಟವಾಗ್ತದೆ, ಲೋನ್ ಆಗ್ತದೆ, ಅದರಿಂದ ಅದರ ಫಲಸ್ವರೂಪವಾಗಿ ಆತ್ಮನಿಗೆ ದುಃಖ ಸಿಗ್ತದೆ. ಈ ವಿಷಯವನ್ನ ಭಗವಂತ ನಮಗೆ ತಿಳಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಶರೀರಕ್ಕೆ ಬೇಕಾಗಿರುವಂತ ಕರ್ಮವನ್ನ ಮಾಡ್ತಾ ಹೋದ್ವಿ, ದುಃಖ ಜಾಸ್ತಿ ಆಗ್ತಾ ಹೋಯ್ತು. ಆತ್ಮದ ಉನ್ನತಿ ಕರ್ಮವನ್ನ ಜಾಸ್ತಿ ಮಾಡ್ತಾ ಹೋಗಿ ಅದಕ್ಕೆ ಸಂಬಂಧಪಟ್ಟಂತ ಕರ್ಮವನ್ನ ಮಾಡಿ ನಿಮ್ಗೆ ಸುಖ ಸಿಗತ್ತೆ. ಮುಂದೆ ಭಗವಂತನಿಗೆ ಹೇಳಲಾಗತ್ತೆ, ಬ್ರಹ್ಮಲೋಕದ ನಿವಾಸಿ, ಪರಮಧಾಮ, ಶಾಂತಿಧಾಮ, ಮುಕ್ತಿಧಾಮ, ಬ್ರಹ್ಮಲೋಕ ಎಲ್ಲಾನು ಒಂದೇನೆ ಅಲ್ವಾ? ಭಾರತ ಅಂತಂದ್ರೆ ಇದೇನೆ, ಇಂಡಿಯಾ ಅಂತಂದ್ರು ಇದೇನೆ ಅಲ್ವಾ? ಬೇರೆ ಬೇರೆ ಹೆಸರುಗಳಿರ್ತವೆ, ಆದ ಸ್ಥಳ ಒಂದೇ ಅಲ್ವಾ? ಹಾಗೇನೆ ಇಲ್ಲೂ ಕೂಡ ಬ್ರಹ್ಮಲೋಕದಲ್ಲಿ ಇರುವಂಥವನು ಪರಮಾತ್ಮ, ಅದು ಅವನ ನಿವಾಸ ಸ್ಥಾನ. ಭಗವಂತ ಗುಣದ ಭಂಡಾರ. ಭಗವಂತ ಗುಣ ಇದೆಯೋ ದುರ್ಗುಣ ಇದೆಯೋ? ಗುಣಗಳಿದ್ದಾವಲ್ವಾ? ಅದಕ್ಕಾಗಿ ಅಲ್ಲಿ ನಮ್ಮ ಮನಸ್ಸನ್ನು ಬುದ್ಧಿಯನ್ನು ಇಟ್ಟಾಗ ಆತ್ಮ ಸುಂದರವಾಗತ್ತೆ, ಆತ್ಮ ಶ್ರೇಷ್ಠವಾಗತ್ತೆ, ಸ್ವಚ್ಛವಾಗತ್ತೆ. ಅದರಿಂದ ನೀವು ಪರಮಾತ್ಮನಿಂದ ಏನಾಗ್ತೀರಿ? ಶೃಂಗಾರ ಆಗ್ತೀರಾ. ಸರಿನಾ? ಮುಂದೆ ಭಗವಂತ ಬಿಂದು ರೂಪ, ಜ್ಯೋತಿ ಸ್ವರೂಪ ಆಗಿದ್ದಾರೆ. ಇದರ ಬಗ್ಗೆ ಮೊದಲನೇ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದೀವಿ. ಆತ್ಮ ಹೇಗೆ ಬಿಂದು ಇರ್ತದೆ, ಜ್ಯೋತಿ ಪ್ರಕಾಶ ಹೇಗಿರುತ್ತೆ ಹೇಳೋದನ್ನು ನಾವು ಚರ್ಚೆಯನ್ನು ಮಾಡಿದೀವಿ. ಹಾಗೆ ಬೇರೆ ಎಲ್ಲ ಆತ್ಮಗಳು ಹೇಗೆ ಜ್ಯೋತಿ ಸ್ವರೂಪನೋ, ಪರಮಾತ್ಮನು ಕೂಡ ಅದೇ ರೀತಿ ಆತ್ಮದ ಏನು ಗುಣ ಇದೆ ಅವರಲ್ಲೂ ಕೂಡ ಜ್ಯೋತಿ ಸ್ವರೂಪ, ಅಂದ್ರೆ ಆ ಒಂದು ಬಿಸಿ, ಆ ಒಂದು ಪ್ರಕಾಶತೆ, ಆ ಒಂದು ಶಕ್ತಿ ಹೇಳುವಂಥದ್ದು ಇರ್ತದೆ ಆತ್ಮೀಯರೇ. ಆದರೆ ಜ್ಯೋತಿ ಇದ್ರೂ ಕೂಡ ಮನುಷ್ಯಾತ್ಮರ ಪ್ರಕಾಶಕ್ಕೂ ಪರಮಾತ್ಮನದ್ದು ಪ್ರಕಾಶಕ್ಕೂ ವ್ಯತ್ಯಾಸ ಇದೆ. ಹೇಗೆ ನಿಮ್ಮ ಮನೆಯಲ್ಲಿ ಒಂದು ಹೋಲ್ಡರ್ ಇರುತ್ತೆ, ಹೋಲ್ಡರ್ಗೆ ಏನಾಗ್ತೀರಿ? ಬಲ್ಬ್ ಹಾಕಿ. ಯಾಕೆ ಹಾಕ್ತೀರಿ? ಬೆಳಕು ಯಾಕೆ ಬೇಕು? ಕತ್ಲೆ ಇರ್ತದೆ, ಕತ್ಲೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕಾಗಿ ಬೆಳಕು ಬೇಕು. ಬೆಳಕಿದ್ದಲ್ಲಿ ಯಾವ್ಯಾವ ವಸ್ತುಗಳು ಹೇಗಿದೆಯಲ್ಲ ಸ್ಪಷ್ಟವಾಗಿ ಕಾಣುತ್ತೆ. ಆ ಬೆಳಕಿನ ಆಧಾರದಲ್ಲಿ ನಾವು ಕಾರ್ಯವನ್ನ ಮಾಡಬಹುದು. ಸರಿ, ಓಕೆ. ಹೋಲ್ಡರಿಗೆ 0 ವ್ಯಾಟ್ಸಿನ ಬಲ್ಬ್ ಹಾಕಿದಾಗ ಏನಾಗ್ತದೆ? 25 ವ್ಯಾಟ್ಸಿಂದ ಹಾಕಿದ್ರೆ ಬೆಳಕು ಜಾಸ್ತಿ ಬರುತ್ತೆ. 100 ವ್ಯಾಟ್ಸಿಂದ ಹಾಕಿದ್ರೆ ಅಲ್ವಾ? ಹೋಲ್ಡರ್ ಒಂದೇ ಆದ್ರೂ ಕೂಡ ಬಲ್ಬ್ ಬೇರೆ ಬೇರೆ ಆದಾಗ ಅದು ಶಕ್ತಿಯನ್ನು ಹೆಚ್ಚಿಗೆ ಹೇಳ್ಕೊಳ್ತದೆ,
ಮತ್ತು ಪ್ರಕಾಶವನ್ನ ಜಾಸ್ತಿ ಕೊಡ್ತದೆ. ಸರಿ, ನಿಮ್ಗೊಂದು ಪ್ರಶ್ನೆ. ನಿಮ್ಮ ಮನೇಲಿ 100 ಬ್ಯಾಟ್ಸ್ ಬಲ್ಬ್ ಹಾಕಿದಿರಿ. ಏನ್ ಹಾಕಿದಿರಿ? 100 ವ್ಯಾಟ್ಸ್ Bats. ಬಲ್ಬ್ ಹಾ, ಹೆಚ್ಚಿಗೆ ಬೆಳಕು ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಸರಿ, ಆ ಮನೆಯಲ್ಲಿ ಆ ರೂಮ್ ನಲ್ಲಿ ಪ್ರತಿದಿನ ನೀವು ಕಸ ಗುಡಿಸ್ತಿರೋ ಗುಡಿಸಲ್ವೋ? ಗುಡಿಸ್ತೀವಿ. ಸರಿ, ಈಗ ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಬಾತ್ರೂಮ್ ಇದೆ. ಆ ಬಾತ್ರೂಮ್ ಅಲ್ಲಿ ಕಟ್ಟಿಗೆ ಒಲೆಯಲ್ಲಿ ನೀರು ಬಿಸಿ ಮಾಡ್ತೀರಾ? ಯಾವ್ದ್ರಲ್ಲಿ ಬಿಸಿ ಮಾಡ್ತೀರಿ? ಕಟ್ಟಿಗೆ. ಹಾ, ಆ ಒಂದು ಬಾತ್ರೂಮ್ ಅಲ್ಲಿ ಬೆಳಕು ಬರಬೇಕು ಒಂದು 100 ವ್ಯಾಟ್ಸಿನ ಬಲ್ಬ್ ಅನ್ನು ಹಾಕಿದಿರಿ. ಪ್ರತಿದಿನ ನೀವು ಬೆಂಕಿ ಹಾಕಿದಾಗ ಬೆಂಕಿಯ ಹೊಗೆ ಬಂದ್ಬಿಟ್ಟು ಬಲ್ಬಿನ ಮೇಲೆ ಕುತ್ಕೊಳ್ಳುತ್ತೋ ಕುತ್ಕೊಳ್ಳಲ್ವ? ಸರಿ, 5 ವರ್ಷ ಆಯ್ತು, ಆ ಬಲ್ಬ್ ಅನ್ನ ಚೇಂಜು ಮಾಡಿಲ್ಲ, ತೊಳೆದಿಲ್ಲ. ಬೆಳಕು ಜಾಸ್ತಿ ಆಗತ್ತೋ ಕಡಿಮೆ ಆಗುತ್ತೆ? ಕಡಿಮೆ. ಕಾರಣ? ಹೊಗೆ ಎಲ್ಲ ಹಾ? ಕೂತ್ಕೊಂಡು ಬಲ್ಬ್ ಎಲ್ಲ ಹೊಗೆ ಕೂತ್ಕೊಂಡ್ಬಿಟ್ಟು ಅದಲ್ಲಿ ಕಪ್ಪು ಬಣ್ಣದ ಒಂದು ಏನ್ ಹೇಳ್ತಾರ ಅದಕ್ಕೆ, ಹೊಗೆ. ಮಸಿ ಕೂತ್ಕೊಂಡ್ಬಿಟ್ಟು ಬೆಳಕು ಬರ್ತಾ ಇಲ್ಲ ಅಲ್ವಾ? ಹಾಗೇನೆ ಆದ್ಮೇಲೆ ನಮ್ಮ ಜೀವನದಲ್ಲೂ ಕೂಡ ನಾವು ಬಲ್ಬನ್ನು ಹಾಕಿದೀವಿ, ಅದೇನಾಗಿದೆ? ಬೆಳಕು ಹೊರಗಡೆ ಬರ್ತಾ ಇಲ್ಲ. ಯಾಕಂತಂದ್ರೆ ನಾವು ಮಾಡಿರುವಂತ ವಿಕರ್ಮಗಳು, ಧೂಳು, ಕಸ, ಮಸಿ ಮೆತ್ಕೊಂಡ್ಬಿಟ್ಟಿದೆ. ಭಗವಂತ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಆ ಬಲ್ಬಿನ ಮೇಲಿರುವಂತ ಕೊಳೆಯನ್ನು ತೆಗೆದಾಗ ಆ ಒಂದು ಪ್ರಕಾಶ ಚೆನ್ನಾಗಿ ಬರ್ತದೆ. ಅದಕ್ಕಾಗಿ ಪರಮಾತ್ಮನಲ್ಲಿರುವಂತ ಪ್ರಕಾಶದ ಶಕ್ತಿ ಏನಿದೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ಭಗವಂತ. ಕಾಲ್ಕೆ ಪಂಜೇಸಿ ಚುಡಾನೆ ವಾಲೆ. ನಮ್ಗೊಂದು ಭಯ ಇರ್ತದೆ, ಏನಂತ? ನಾವು ಸತ್ತೋಗ್ಬಿಡ್ತೀವಿ ಅಂತ. ಈಗ ನಿಮ್ ಪ್ರಶ್ನೆ, ನೀವು ಸಾಯ್ತಿರೋ ಸಾಯಲ್ವೋ? ಪ್ರಶ್ನೆ, ನೀವು ಸಾಯ್ತಿರೋ ಸಾಯಲ್ವೋ? ಸಾಯ್ತೀವಿ. ಕಿರಣ್ ಅಣ್ಣವ್ರೆ, ಆಯ್ತು. ನಿಮ್ಗೆ ಸಾವಿದೆಯೋ ಇಲ್ವೋ? ಸಾವಿರ. ರತ್ನಮ್ಮಕ್ಕವ್ರೆ, ಸಾವಿದೆಯೋ ಇಲ್ವೋ? ಇದೆ. ಪಕ್ಕಾ? ಗ್ಯಾರಂಟಿ? ನಿಮಗೆ ಸಾವಿಲ್ಲ, ಶರೀರಕ್ಕೆ ಸಾವು. ನೀವ್ ಯಾರು? ಆತ್ಮಕ್ಕೆ ಸಾವಿರ. ನೀವು ಆತ್ಮನೋ ಶರೀರನೋ? ನೀವು ಆತ್ಮನೋ ಶರೀರನೋ? ಆತ್ಮ ಆದ್ಮೇಲೆ ನಿಮ್ಗೆ ಸಾವಿದೆಯೋ ಇಲ್ವೋ? ಇಲ್ಲ. ಆಯ್ತಾ? ಇವಾಗ ಅಂದ್ರೆ ಏನರ್ಥ, ನಾವು ಆತ್ಮನ ಜ್ಞಾನ ತಿಳ್ಕೊಂಡ ಮೇಲೂ ಕೂಡ ನಾವಿನ್ನು ಶರೀರದ ಸ್ಮೃತಿಯಲ್ಲೇ ಇದ್ದೀವಿ. ಅದಕ್ಕೆ ಉತ್ತರ ಹೆಂಗ್ ಕೊಡ್ತಿದ್ದೀವಿ? ನನಗೆ ಸಾವಿದೆ, ನನಗೆ ಸಾವಿಲ್ಲ, ನನ್ನ ಜೊತೆಯಲ್ಲಿ ಇರುವಂತ ಶರೀರ ರೂಪಿ ಸಾಧನಕ್ಕೆ ಸಾವಿದೆ. ಸಾವಿದೆ. ರೈಟ್? ಸಾಧನ ಬೇರೆ, ನಾನು ಬೇರೆ ಆತ್ಮೀಯರೇ. ಇದನ್ನು ಮೊದಲು ಸ್ಪಷ್ಟ ಮಾಡ್ಕೊಳ್ಳಿ. ನಾನು ಆ ಸಾಧನವನ್ನ ಬಿಡ್ತೇನೆ, ಇನ್ನೊಂದಕ್ಕೆ ಹೋಗ್ತೇನೆ. ಸರಿ, ಈ ಊರಿನಲ್ಲಿ ಬಾಡಿಗೆ ಮನೆ ತಗೊಂಡಿದ್ದೆ, ಇಲ್ಲಿ ಕೆಲಸ ಮುಗೀತು, ಬೇರೆ ಊರಿಗೆ ಹೋಗ್ತೇನೆ, ಅಲ್ಲಿ ಇನ್ನೊಂದು ಮನೆ ತಗೊಳ್ತೇನೆ, ಆ ಮನೇಲಿ ಇಲ್ಲಿಗೆ ಸ್ಟಾರ್ಟ್ ಮಾಡ್ತೇನೆ, ಅಲ್ಲೊಂದು ವರ್ಷ ಸ್ವಲ್ಪ ವರ್ಷ ಇಡ್ತೇನೆ, ಆಮೇಲೆ ಮತ್ತೆ ಮುಂದಿನ ಊರಿಗೆ ಹೋಗ್ತೇನೆ. ಎಲ್ಲಿಂದ ಬಂದೆ ದಾಸಿಯ, ಎಲ್ಲಿಗೆ ಹೋಗ್ತೀಯ ದಾಸಯ್ಯ? ಅಲ್ಲಿಂದ ಬಂದೆ, ಮುಂದೆ ಹೋಗ್ತಾ ಇದ್ದೇನೆ ಅಷ್ಟೇ. ಈಗ ಹೇಳಿ, ನಿಮ್ಗೆ ಸಾವಿದೆಯೋ ಇಲ್ವೋ? ಸಾವಿಲ್ಲ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ನಿಮಗೆ ಕಾಲದ ಪಂಜೆ ಅಂದ್ರೆ ಆ ಕಾಲದ ಬಂಧನದಿಂದ ಬಿಡಿಸುವಂತ ನಮ್ಗೆ ಭಯ ಇಲ್ಲ, ನಾನು ಸಾಯೋದಿಲ್ಲ. ನಾನು ಈ ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋದಾಗ ಈ ಶರೀರದಲ್ಲಿ ಇರುವಂತ ಸಮಯದಲ್ಲಿ ಯಾವ ಒಳ್ಳೆ ಕೆಟ್ಟ ಕರ್ಮಗಳನ್ನ ಮಾಡಿದೆನೋ ಆ ಕರ್ಮದ ಫಲವನ್ನ ತೆಗೆದುಕೊಂಡು ಮುಂದಿನ ಶರೀರಕ್ಕೆ, ಮುಂದಿನ ಊರಿಗೆ, ಮುಂದಿನ ಪಾತ್ರಕ್ಕೆ ನಾನು ಹೋಗ್ತೇನೆ ಹೊರತು ನನಗೆಂದು ಸಾವಿಲ್ಲ. ಈಗ ಹೇಳಿ, ಸಾವಿಲ್ಲ ಅಂತಂದ್ಮೇಲೆ ನಮಗೆ ಭಯ ಇರಬೇಕೋ ಇರಬಾರ್ದು? ಭಯ ಇರಬಾರ್ದು. ಜನ ಹೆದರೋದು ಯಾವ್ದಕ್ಕೆ? ಹಾಗೆ ಯಾವಾಗ ಸತ್ತೋಗ್ಬಿಡ್ತೇನಪ್ಪ ಅಂತ. ನಮ್ಗೆ ಸಾವೇ ಇಲ್ಲ ಅಂತಂದ್ಮೇಲೆ ಭಯ ಇಲ್ಲ ಅಂತ ಬಿಟ್ಟು ರಾತ್ರಿ 12 ಗಂಟೆಗೆ ಎದ್ದು ಹೋಗ್ಬಿಡ್ಬೇಡಿ. ಮತ್ತೆ ಯೋಗೇಶ್ ಅಣ್ಣ ಹೇಳಿದ್ರು, ಭಗವಂತ ಹೇಳಿದ್ರು ಭಯ ಇಲ್ಲ ಅಂತ ಬಿಟ್ಟು. ಹಾಗಲ್ಲ, ನಿಯಮಪೂರ್ವಕವಾಗಿರ್ಬೇಕು. ಓಕೆ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ಮನುಷ್ಯರಿಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ಭಯ ಇರೋದು ಸಾವಿಗೆ. ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ ನಿನಗೆ ಸಾವಿಲ್ಲ, ನೀನು ಅಜರ, ಅಮರ, ಅವಿನಾಶಿ. ಈ ಜ್ಞಾನವನ್ನು ತಿಳ್ಕೊಂಡಾಗ ನಾನು ಶರೀರ ಬಿಡ್ತೇನೆ, ಬಿಟ್ಬಿಟ್ಟು ಹೋಗ್ತೇನೆ ಹೇಳುವಂತ ಭಯ, ಆತಂಕ, ಹೆದರಿಕೆ ನಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ. ಈ ಜ್ಞಾನವನ್ನ ಭಗವಂತ ನಮ್ಗೆ ತಿಳಿಸುವುದರ ಮೂಲಕ ಆ ಸಾವಿನ ಭಯದಿಂದ ನಮ್ಮನ್ನ ಭಗವಂತ ಏನ್ ಮಾಡ್ತಾರೆ, ಹೊರಗಡೆಗೆ ಕರ್ಕೊಂಡು ಬರ್ತಾರೆ. ಅರ್ಥ ಆಯ್ತಾ? ಈಗ ನಮ್ಗೆ ಸಾವಿದೆಯೋ ಇಲ್ವೋ? ನಮಗ್ ಸಾವಿಲ್ಲ.
ಹಾ, ಸರಿ. ಮುಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾತ. ಆದ್ಮೇಲೆ ಈ ಪ್ರಪಂಚ ಹೇಗೆ ಶುರುವಾಯ್ತು, ಹೇಗೆ ನಡ್ಕೊಂಡು ಬಂತು, ಹೇಗೆ ವಾಪಸ್ ಇದು ಕ್ಲೋಸ್ ಆಗತ್ತೆ ಮತ್ ಪುನಃ ಸ್ಥಾಪನೆ ಆಗತ್ತೆ, ಈ ವಿಷಯ ಗೊತ್ತಿರೋದು ಭಗವಂತನಿಗೆ ಮಾತ್ರ. ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಅವನು ಬಂದ್ಬಿಟ್ಟು ತಿಳಿಸಿದಾಗ ಮಾತ್ರ ಈ ವಿಷಯ ನಮಗೆಲ್ಲರಿಗೂ ಕೂಡ ಗೊತ್ತಾಗತ್ತೆ, ಪ್ರಪಂಚಕ್ಕೆ ಗೊತ್ತಾಗತ್ತೆ. ಅದಕ್ಕಾಗಿ ಸೃಷ್ಟಿ, ನಿರ್ಮಾಣ, ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪಗಳು ನಿರ್ಮಾಣವಾಗ್ತವೆ, ಈ ಪ್ರಪಂಚ ಹೇಗೆ ಆರಂಭ ಆಯಿತು, ಹೇಗೆ ನಡ್ಕೊಂಡು ಬಂತು, ಹೇಗೆ ನಮಗೆ ದುಃಖಕ್ಕೆ ಕಾರಣವಾಯಿತು, ಹೇಗೆ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಹೇಳುವಂಥದ್ದು ಬಂತು, ಹೇಗೆ ವಾಪಸ್ ಇದು ಪುನರಾವರ್ತನೆ ಆಗ್ತದೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಈ ಪ್ರಪಂಚ ಪರಿವರ್ತನೆ ಆಗ್ಬೇಕು ಆಗ್ಬಾರ್ದು? ಆಗ್ಬೇಕು. ಸರಿ. ಸುಖದಿಂದ ದುಃಖದ ಕಡೆಗೆ ಹೋಗ್ಬೇಕು, ದುಃಖದಿಂದ ಸುಖದ ಕಡೆಗೆ ಬರ್ಬೇಕು. ದುಃಖದಿಂದ ಸುಖದ ಕಡೆ. ಕಲಿಯುಗದಿಂದ ಸತ್ಯುಗಕ್ಕೆ ಹೋಗ್ಬೇಕು, ಸತ್ಯುಗದಿಂದ ಕಲಿಯುಗಕ್ಕೆ ಬರ್ಬೇಕು. ಕಲಿಯುಗದಿಂದ ನರಕದಿಂದ ಸ್ವರ್ಗಕ್ಕೆ ಹೋಗ್ಬೇಕು, ಸ್ವರ್ಗದಿಂದ ನರಕಕ್ಕೆ ಬರ್ಬೇಕು. ಆ ನರಕದಿಂದ ದುಃಖದಿಂದ ಸುಖದ ಕಡೆ ಹೋಗ್ಬೇಕು, ಸುಖದಿಂದ ದುಃಖದ ಕಡೆ ಹೋಗ್ಬೇಕು. ದುಃಖದಿಂದ ಸುಖದ ಕಡೆ. ಹಾ, ಸರಿ. ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿ ದುಃಖ ಜಾಸ್ತಿ ಆಗ್ತಿದ್ಯೋ, ಸುಖ ಜಾಸ್ತಿ ಆಗ್ತಿದ್ಯೋ? ದುಃಖ ಜಾಸ್ತಿ. ನೀವು ಚಿಕ್ಕವರು ಇದ್ದಾಗಿಂದ ಇಲ್ಲಿವರೆಗೂ ದುಃಖದ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗಿದೆ ನಿಮ್ಮ ಜೀವನದಲ್ಲಿ, ಪ್ರಪಂಚದಲ್ಲಿ? ಸುಮಾರು ತುಂಬಾ ಆಗಿದೆ ತಾನೆ? ತುಂಬಾ ಆಗಿದೆ ತಾನೆ? ಇದೇ ರೀತಿ ದುಃಖದ ಪ್ರಮಾಣ ಜಾಸ್ತಿ ಆಗ್ತಾ ಹೋದ್ರೆ ಇನ್ನೊಂದು 40,000 ವರ್ಷ ಪ್ರಪಂಚ ಇದ್ರೆ ದುಃಖ ಹೆಂಗಿರ್ತದೆ? ಹೆಚ್ಚಿಗೆ ಇರ್ತದೋ ಕಡಿಮೆ ಇರ್ತದೋ? ಹೆಚ್ಚಿಗೆ. ಹಾಗಿದ್ರೆ ಅದು ತುಂಬಾ ಹೆಚ್ಚಿಗೆ ಆಗ್ಬೇಕು, ಬೇಗ ಪರಿವರ್ತನೆ ಆಗ್ಬಿಟ್ಟು ಪ್ರಪಂಚದಲ್ಲಿ ಸ್ವರ್ಗ, ಸತ್ಯುಗ, ಸುಖಧಾಮ ಬರ್ಬೇಕು. ದುಃಖದ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು, ಸುಖದ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು. ಸುಖದ ಓಕೆ, ದುಃಖ ಎಲ್ಲಿಂದ ಹೊರಗಡೆ ಬರ್ತಾ ಇದೆ? ಮೂಲ ಬೇಕಲ್ವಾ? ನೀರಿಗೆ ಮೂಲ ಇದೆ, ಬೆಳಕಿಗೆ ಮೂಲ ಇದೆ, ಆಹಾರಕ್ಕೆ ಮೂಲ ಇದೆ. ದುಃಖ ಎಲ್ಲಿಂದ ಆರಂಭ ಆಗ್ತಾ ಇದೆ? ಮನುಷ್ಯನಿಂದ, ಮನುಷ್ಯಾತ್ಮರಿಂದ. ಹೌದು ತಾನೆ? ಹಾಗಿದ್ರೆ ಸುಖ ಎಲ್ಲಿಂದ ಆರಂಭ ಆಗ್ಬೇಕು? ಅವರಿಂದನೇ ಅಲ್ವಾ? ಓಕೆ, ದುಃಖ ಯಾಕೆ ಬರ್ತಾ ಇದೆ ಅಂದ್ರೆ ನಾವು ರಾವಣನ ಜೊತೆಗೆ ಜೋಡಣೆ ಆಗಿದ್ವಿ. ಸುಖ ಆಗ್ಬೇಕು ಅಂದ್ರೆ ಯಾರ ಜೊತೆ ಜೋಡಣೆ ಆಗ್ಬೇಕು? ರಾಮನ ಜೊತೆ. ಈಗ ಈ ಪ್ರಪಂಚವನ್ನ ಸ್ವರ್ಗ ಮಾಡ್ಬೇಕು ಮಾಡಬಾರ್ದು? ಮಾಡಬೇಕು. ಸುಖವಾಗಿ ಪರಿವರ್ತನೆ ಮಾಡ್ಬೇಕು ಮಾಡಬಾರ್ದು? ಯಾರಾದ್ರೂ ಮಾಡ್ಬೇಕು ತಾನೆ? ಮಾಡ್ಬೇಕು. ಹಾಗಿದ್ರೆ ಈ ಪ್ರಪಂಚವನ್ನ ಬದಲಾವಣೆ ರಾಜಕೀಯ ನಾಯಕರು ಮಾಡ್ಲಿಕ್ಕೆ ಸಾಧ್ಯನಾ? ಹೀರೋ, ಫಿಲ್ಮ್ ಆಕ್ಟರ್ ಮಾಡ್ಲಿಕ್ಕೆ ಆಗತ್ತಾ? ಸಾಧು ಸನ್ಯಾಸಿಗಳು ಮಾಡ್ಲಿಕ್ಕೆ ಆಗತ್ತಾ? ನೀವು ಮಾಡ್ಲಿಕ್ಕೆ ಆಗತ್ತಾ? ನೀವು ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ನೀವು ಮಾಡ್ಲಿಕ್ಕೆ ಆಗೋದಿದ್ರೆ ಮಾಡ್ಬಿಡ್ತಿತ್ತಲ್ಲ, ನಿಮ್ಮ ಜೀವನದಲ್ಲಿ ಸುಖನೇ ಇರ್ತಿತ್ತಲ್ವಾ? ದುಃಖ ಯಾಕಿದೆ? ನಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಹಾಗಿದ್ರೆ ಈ ಪ್ರಪಂಚದ ಬದಲಾವಣೆ, ಪರಿವರ್ತನೆ, ಸ್ವರ್ಗ, ಸುಖಧಾಮವನ್ನಾಗಿ ಪರಿವರ್ತನೆ ಯಾರು ಮಾಡಬಹುದು? ಪರಮಾತ್ಮ ಒಬ್ರೇ, ಬೇರೆ ಯಾರು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಆ ಒಂದು ಗ್ಯಾರಂಟಿ, ಆ ಒಂದು ಅನುಭವ, ಆ ಒಂದು ಸ್ಪಷ್ಟೀಕರಣ, ಆ ಒಂದು ನಿಶ್ಚಯ, ನಂಬಿಕೆ, ವಿಶ್ವಾಸ ಬರಬೇಕು ಅಂತಂದ್ರೆ ಆದ್ಮೇಲೆ ಮೊದಲು ನಿಮ್ಮ ಮನಸ್ಸು ಬುದ್ಧಿಯನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟು ಮೊದಲು ನಿಮ್ಮ ಬದಲಾವಣೆ ಮಾಡ್ಕೊಳ್ಳಿ. ಏನ್ ಮಾಡ್ಕೊಳ್ಬೇಕು? ನಿಮ್ಮ ಬದಲಾವಣೆ ಮಾಡ್ಕೊಳ್ಬೇಕು. ಯಾವುದೇ ಒಬ್ರು ಡಾಕ್ಟರ್ ನಿಮ್ಮ ಊರಲ್ಲಿ ಇದ್ದಾರೆ, ಅವ್ರು ಕಾಯಿಲೆ ಗುಣ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಅವ್ರ ಹತ್ರ ಎಲ್ಲ ಹೇಳ್ಬೇಕು. ಹೋಗಿ ಹೇಳಿ, ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡು ನಿಮ್ ಕಾಯಿಲೆ ಗುಣ ಆದ್ರೆ ಅವಾಗ ನೀವು ಬೇರೆಯವ್ರಿಗೆ ಹೇಳ್ಬೋದು, ನೋಡಿ ನನಗೆ ಈ ಕಾಯಿಲೆ ಬಂದಿತ್ತು, ನಾನು ಡಾಕ್ಟರ್ ಹೋಗಿದ್ದೆ, ಟ್ರೀಟ್ಮೆಂಟ್ ತಗೊಂಡಿದ್ದೇನೆ, ಕಡಿಮೆ ಆಗಿದೆ, ನೀವು ಕೂಡ ಹೋಗಿ ಅಂತ ನಾವು ಹೇಳಬೇಕಾಗ್ತದೆ. ಅದಕ್ಕಾಗಿ ಮಲಿನವಾಗಿರುವಂತಹ, ಕೆಟ್ಟೋಗಿರುವಂತಹ, ದುಃಖದ ಪರ್ವತಗಳಿಂದ ತುಂಬಿರುವಂತಹ ಈ ಸೃಷ್ಟಿಯನ್ನ, ಈ ಪ್ರಪಂಚವನ್ನ ಆತ್ಮೀಯರಿ ಬದಲಾವಣೆ ಮಾಡುವಂತ ಶಕ್ತಿ ಒಬ್ಬನಲ್ಲಿ ಮಾತ್ರ ಇದೆ. ಯಾರಲ್ಲಿ? ಪರಮಾತ್ಮನಲ್ಲಿ, ದೇವರಲ್ಲಿ, ಭಗವಂತನಲ್ಲಿ. ಅವನು ಆತ್ಮಸ್ವರೂಪಿ. ಸರಿನಾ? ಆ ಪರಮಾತ್ಮ ಆತ್ಮರೂಪದಲ್ಲಿರುವಂತ ಕಾರಣದಿಂದ
ಅವರಿಗೆ ಕರ್ಮವನ್ನ ಮಾಡಲಿಕ್ಕೆ ಶರೀರದ ಸಾಧನ ಬೇಕಾಗ್ತದೆ. ಈಗ ನಾವು ಮಕ್ಕಳಿಗೆ ಈ ಜ್ಞಾನವನ್ನ ಕೊಡೋದರ ಮೂಲಕ ಯಾವ ಮಕ್ಕಳು ರಾಜಯೋಗದ ಪ್ರಾಕ್ಟೀಸ್ ಅನ್ನ ಮಾಡ್ತಾರೋ, ಮನಬುದ್ಧಿಯನ್ನ ಪರಮಾತ್ಮನಲ್ಲಿ ಇರ್ತಾರೋ, ಪರಮಾತ್ಮನ ಸಪ್ತ ಗುಣಗಳ ಶಕ್ತಿ ಈ ಪ್ರಪಂಚಕ್ಕೆ ಬಂದು 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 ಏನಾಗ್ತಾ ಹೋಗ್ತದೆ, ಬದಲಾವಣೆ ಆಗ್ತಾ ಹೋಗ್ತದೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಕಳೆದ 1 ವಾರದಿಂದ ಈಶ್ವರೀಯ ಜ್ಞಾನವನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮಲ್ಲಿ ಏನಾದ್ರೂ ಸ್ವಲ್ಪ ಪರಿವರ್ತನೆ ಆಗಿದೆ ಅಂತ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ ತಾನೆ? ಪರಮಾತ್ಮನ ಒಂದು ಪ್ರೀತಿ, ಸ್ನೇಹ, ಶಾಂತಿ, ಸುಖ, ಹೀಗೇ ನೀವು ಭಗವಂತನ ಜೊತೆಲಿ ಇದ್ರೆ ಆ ಪರಿವರ್ತನೆ ಹೆಚ್ಚಿಗೆ ಆಗ್ಬಹುದು ಅಂತ ಅನಿಸ್ತಾ ಇದೆಯಾ? ಸರಿ. ಹಾಗಿದೆ ಈ ಪ್ರಪಂಚವನ್ನ ಮೊದಲು ಯಾರು ಪರಿವರ್ತನೆ ಮಾಡ್ಬೇಕು? ಯಾರು ಮಾಡ್ಬೇಕು? ನನ್ನ ಪರಿವರ್ತನೆಯನ್ನ ನಾನೇ ಮಾಡ್ಕೊಳ್ಬೇಕು. ಸ್ವಪರಿವರ್ತನೆ. ಸ್ವಪರಿವರ್ತನೆ ವಿಶ್ವ ಪರಿವರ್ತನೆ ಅಂತ ಹೇಳ್ತಾರೆ ಭಗವಂತ. ಸರಿನಾ? ಅದಕ್ಕಾಗಿ ನಮ್ಮ ಪರಿವರ್ತನೆಯನ್ನ ನಾವು ಮಾಡ್ಕೊಳ್ಬೇಕು. ಸರಿ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ನಿಮ್ಗೆ ಹೋಮ್ವರ್ಕ್ ಕೊಡ್ಬೇಕಾ? ಮೊನ್ನೆ 2 ದಿನ ಹೋಮ್ವರ್ಕ್ ಕೊಟ್ಟಿದೀವಲ್ಲ, ಅದೇ ರೀತಿ ಹೋಮ್ವರ್ಕ್ ಕೊಡ್ಬೇಕಾ? ಸರಿ. ಹೋಮ್ವರ್ಕ್ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಆದ್ರೆ ಕಂಡೀಷನ್ ಏನು ಅಂತಂದ್ರೆ ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡು ಬರ್ಬೇಕು. ಕಂಡೀಷನ್ ಏನು? ಹೋಮ್ವರ್ಕ್ ಅನ್ನ ಮಾಡ್ಕೊಂಡು ಬರ್ಬೇಕು. ಓಕೆ, ಸರಿ. ಇವತ್ತಿನ ಹೋಮ್ವರ್ಕ್ ಏನು ಅಂತಂದ್ರೆ, ಭಗವಂತ ಇದ್ದಾರೆ ಅಂತ ಒಪ್ತೀರಾ? ಒಪ್ತೀರೋ ಒಪ್ಪಲ್ವೋ? ಭಗವಂತನ ಹೆಸರೇನು? ಪರಮಾತ್ಮ. ಅವ್ರೆಲ್ಲಿರ್ತಾರೆ? ಪರಂಧಾಮದಲ್ಲಿ. ಪರಂಧಾಮದಲ್ಲಿ ಇರ್ತಾರೆ ಅಂದ್ಮೇಲೆ ಈ ಪ್ರಪಂಚ ಬದಲಾವಣೆ ಮಾಡ್ಲಿಕ್ಕೆ ಭಗವಂತ ಇಲ್ಲಿ ಬರಬೇಕು, ಬರಬಾರ್ದು? ಹೌದಾ? ಹಾಗಿದ್ರೆ ಪ್ರಪಂಚ ಭಗವಂತ ಯಾವಾಗ ಬಂದಿದ್ರು ಗೊತ್ತಿದ್ಯಾ? ಗೊತ್ತಿಲ್ಲ. ಓಕೆ. ಭಗವಂತ ಈ ಪ್ರಪಂಚಕ್ಕೆ ಬಂದು ಈ ಪ್ರಪಂಚವನ್ನ ಬದಲಾವಣೆ ಮಾಡಿರೋದನ್ನ ನಾವ್ ಇವತ್ತು ಯಾವಾಗ್ಲಾದ್ರೂ ನೆನಪು ಮಾಡ್ಕೊಳ್ತೀವ? ಇಲ್ಲ. ನಿನ್ನೆ ಯಾವ ಡೇಟ್? ಅಕ್ಟೋಬರ್ 2 ಅಂತಂದ್ರೆ ಏನು? ಗಾಂಧಿ ಜಯಂತಿ ಅಂದ್ರೆ ಏನು? ಗಾಂಧಿ ಹುಟ್ಟಿದಂತ ದಿನ. ಗಾಂಧಿ ಹುಟ್ಟು ಬಿಟ್ಟು ಭಾರತ ದೇಶದಲ್ಲಿ ಜನ್ಮ ಪಡ್ಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಬೇಕಾದಾಗ ಬ್ರಿಟಿಷರು ಬಂದು ಭಾರತ ದೇಶವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಾಗ ಅವರಿಂದ ಭಾರತ ದೇಶವನ್ನು ಮುಕ್ತರನ್ನಾಗಿ ಮಾಡಲಿಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿ ಅಹಿಂಸೆಯ ಮಾರ್ಗದಲ್ಲಿ ಮುನ್ನಡೆಯಲ್ಲಿ ಇದ್ದು ಬಿಟ್ಟು ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡಲಿಕ್ಕೆ ಏನಾದ್ರು ಕಾರಣೀಭೂತರಾದ್ರು. ಅದರ ನೆನಪಿನ ಅರ್ಥವಾಗಿ ನಾವು ಯಾವುದನ್ನ ಆಚರಣೆ ಮಾಡ್ತೀವಿ? ಸರಿ. ಈಗ ಭಗವಂತ ಬಂದ್ಬಿಟ್ಟು ವಿಶ್ವ ಪರಿವರ್ತನೆ ಮಾಡ್ತಾರೆ ಅಂತಂದ್ರೆ ಭಗವಂತನ ಜಯಂತಿ ಆಚರಣೆ ಮಾಡಬೇಕು, ಮಾಡಬಾರದು? ನೀವು ಅದನ್ನ ಆಚರಣೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರೋ ಇಲ್ವೋ? ಓಕೆ. ಭಗವಂತನ ಹೆಸರೇನು? ಹೆಸರು ಶಿವ. ಸರಿ. ಶಿವ ಜಯಂತಿಯನ್ನು ಆಚರಣೆ ಮಾಡ್ತಿರೋ ಮಾಡಲ್ವೋ? ಹಾ, ಶಿವರಾತ್ರಿ ಅಂದ್ರೆ ಶಿವನ ಜಯಂತಿ ಅಂತ ಅರ್ಥ. ಏನರ್ಥ? ಶಿವನ ಜಯಂತಿ. ಸರಿ. ಶ್ರೀರಾಮನ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡ್ತೀರಿ? ಶ್ರೀರಾಮನವಮಿ. ಯಾಕೆ? ನವಮಿ ದಿನ ಹುಟ್ಟಿರೋದು. ಶ್ರೀಕೃಷ್ಣನ ಜನ್ಮಾಷ್ಟಮಿ ಹೇಗೆ ಆಚರಣೆ ಮಾಡ್ತೀರಿ? ಶ್ರೀಕೃಷ್ಣ ಜನ್ಮ ಅಷ್ಟಮಿ ದಿನ ಹುಟ್ಟಿರೋದು. ಈಗ ಪ್ರಶ್ನೆ, ಶಿವ ಹುಟ್ಟಿರುವಂತ ದಿನವನ್ನ ಶಿವರಾತ್ರಿ ಅಂತ ಯಾಕೆ ಆಚರಣೆ ಮಾಡ್ತೀರಾ? ಮೊದಲನೇ ಪ್ರಶ್ನೆ ಏನು? ಶಿವ ಹುಟ್ಟಿರುವಂತ ದಿನವನ್ನ ಶಿವ ಜಯಂತಿ ಶಿವರಾತ್ರಿ ಅಂತ ಯಾಕೆ ಆಚರಣೆ ಮಾಡ್ತೀರಿ? ಕೃಷ್ಣನ ರಾತ್ರಿ ಕೃಷ್ಣನ ಹಗಲು, ರಾಮನ ರಾತ್ರಿ ರಾಮನ ಹಗಲು ಅಂತ ಯಾಕೆ ಆಚರಣೆ ಮಾಡ್ತಾ ಇಲ್ಲ? ಶಿವನ ಜಯಂತಿಯನ್ನ ಶಿವರಾತ್ರಿ ಅಂತ ಯಾಕೆ ಆಚರಣೆ ಮಾಡ್ತೀರಿ? ಮೊದಲನೇ ಪ್ರಶ್ನೆ. ಎರಡನೇದು, ಶಿವ ಯಾವಾಗ ಬಂದಿದ್ರು, ಎಲ್ಲಿಗೆ ಬಂದಿದ್ರು, ಹೇಗೆ ಬಂದಿದ್ರು, ಬಂದ್ಬಿಟ್ಟು ಏನು ಮಾಡಿರೋದಕ್ಕೆ ನೀವು ಶಿವರಾತ್ರಿ ಆಚರಣೆ ಮಾಡ್ತೀರಾ? ಮೊದಲನೇ ಪ್ರಶ್ನೆ ಏನು? ಶಿವ ಜಯಂತಿನ ಶಿವರಾತ್ರಿ ಅಂತ ಯಾಕೆ ಆಚರಣೆ ಮಾಡ್ತೀರಿ? ಎರಡನೇದು, ಶಿವ ಬಂದಿದ್ದಿದ್ರೆ ಹೇಗೆ ಬಂದ್ರು,
ಏನು ಮಾಡಿದ್ರು, ಎಲ್ಲಿಗೆ ಬಂದಿದ್ರು, ಯಾವಾಗ ಬಂದ್ರು. ಮೂರನೇದು, ಶಿವ ಭಾರತಕ್ಕೆ ಬಂದಿದ್ದಿದ್ರೆ ಶಿವನ ಅಪ್ಪ ಅಮ್ಮ ಯಾರು? ಶಿವನ ಅಪ್ಪ ಅಮ್ಮ ಯಾರು? ಶಿವ ಬಂದ್ಬಿಟ್ಟು ಯಾವ ಕರ್ಮವನ್ನು ಮಾಡಿದ್ದಕ್ಕೆ ಅನಾದಿ ಕಾಲದಿಂದನೂ ನಾವು ಶಿವರಾತ್ರಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ? ಈ ಎಲ್ಲ ಪ್ರಶ್ನೆಗಳಿಗೆ ಆತ್ಮೀಯರೇ ನನಗೆ ನಾಳೆ ಉತ್ತರ ಬೇಕು. ನನಗೆ ಗೊತ್ತಿಲ್ಲ, ನಿಮ್ಮಿಂದ ಕೇಳುವಂಥದ್ದಕ್ಕೆ ನನಗೆ ಏನಿದೆ ಉತ್ಸುಕತೆ ಇದೆ. ಓಕೆನಾ? ಅದಕ್ಕೆ ನಿಮ್ಮಿಂದ ಕೇಳೋಣ ಅಂತ ಒಂದು ಆಸಕ್ತಿ. ಓಕೆನಾ? ಅದಕ್ಕಾಗಿ ನಾಳೆ ನೀವೇನ್ ಮಾಡ್ಬೇಕು, ಯಾವ ಹಬ್ಬವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರೋ, ಶಿವರಾತ್ರಿ ಅಂತ, ಅದಕ್ಕೆ ರಾತ್ರಿ ಅಂತ ಯಾಕೆ ಹೇಳ್ತಾರೆ? ಶಿವನ ಜನನ ಯಾವಾಗಾಯ್ತು, ಎಲ್ಲಿ ಆಯ್ತು, ಹೇಗಾಯ್ತು, ಅವರು ಬಂದ್ಬಿಟ್ಟು ಯಾವ ಮಹಾನ್ ಕಾರ್ಯವನ್ನ ಮಾಡಿರೋದಕ್ಕೆ ಇವತ್ತು ಕೂಡ ಶಿವರಾತ್ರಿಯನ್ನ ಆಚರಣೆ ಮಾಡ್ತಿದ್ದೀವಿ. ಶಿವನ ಅಪ್ಪ ಅಮ್ಮ ಯಾರು? ಎಲ್ಲ ಪ್ರಶ್ನೆಗಳಿಗೆ ನನಗೇನ್ ಬೇಕು? ಉತ್ತರ. ಉತ್ತರವನ್ನ ನಾಳೆ ನೀವು ಹೇಳ್ಕೊಂಡು, ನೋಡ್ಕೊಂಡು, ತಿಳ್ಕೊಂಡು, ಚರ್ಚೆ ಮಾಡ್ಕೊಂಡು ಬಂದ್ಬಿಟ್ಟು ಅದಕ್ಕೆ ಏನ್ ಕೊಡ್ಬೇಕು? ಉತ್ತರವನ್ನ ಕೊಡಬೇಕು. ಓಕೆ? ಅದ್ರ ಬಗ್ಗೆ ಯೋಚನೆಯನ್ನ, ಚಿಂತನೆಯನ್ನ ಮಾಡಿ. ಓಕೆ? ಎಲ್ಲಿ ಉತ್ತರ ಸಿಗತ್ತೆ ಅಂತ ಬಿಟ್ಟು ನೋಡಿ. ಓಕೆ? ನಾಳೆ ಯಾರು ಉತ್ತರ ಹೇಳ್ತಿರೋ, ಬೀಕಿಗಳು ಯಾರು ಉತ್ತರ ಹೇಳಬಾರ್ದು. ಸರಿ? ಹೊಸಬ್ರು ಏನಿದ್ದೀರಿ ಅವ್ರು ಮಾತ್ರ ಉತ್ತರವನ್ನ ಹೇಳಬೇಕು. ಸರಿ? ಓಕೆನಾ? ಪ್ರಶ್ನೆ ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಅಣ್ಣವ್ರ ಪ್ರಶ್ನೆ ಅರ್ಥ ಆಗಿಲ್ಲ ಅಂತ ಹೇಳ್ಬೇಡಿ, ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತಾನೆ. ಹೇಳ್ಬೇಕಾ? ಎಲ್ಲರಿಗೂ ಗೊತ್ತಾಗಿದೆ ಪ್ರಶ್ನೆ ಏನು ಅಂತ? ಕೆಲವರು ತುಂಬಾ ಬುದ್ಧಿವಂತರು. ಅವ್ರೇನ್ ಮಾಡ್ತಾರೆ ಗೊತ್ತಾ? ಹೋಮ್ವರ್ಕ್ ತಾನೇ ಕೊಟ್ಟಿದ್ದೀರಿ, ಹೋಮ್ವರ್ಕ್ ರಿಪೋರ್ಟ್ ಫಸ್ಟ್ ತಾನೇ ತಗೊಳ್ತೀರಾ, ನಾವು 10 ನಿಮಿಷದ ನಂತರ ಜಾಯಿನ್ ಆಗ್ಬಿಡ್ತೀವಿ, ಅವ್ ಪ್ರಶ್ನೆನೇ ಇಲ್ಲ. ಇನ್ನು ನೀವೇನು ಕ್ಲಾಸ್ ಮಾಡಿದಿರೋ ಅದು ರೆಕಾರ್ಡ್ ಆಗಿಬಿಡ್ತದೆ, ನಮ್ಗೆ ಸಿಕ್ಬಿಡ್ತದೆ, ಆಗ ಸಮಸ್ಯೆನೇ ಇಲ್ವಲ್ಲ. ಒಬಿಡಿಯಂಟ್ ವಿದ್ಯಾರ್ಥಿಗಳು ಯಾವಾಗಲೂ ಹಿಂಗ್ ಮಾಡೋದಿಲ್ಲ. ಟೈಮಿಗೆ ಸರಿಯಾಗಿ ಬರ್ತಾರೆ, ಕ್ಲಾಸ್ ಅಟೆಂಡ್ ಮಾಡ್ತಾರೆ, ತಾವು ಮಾಡಿರೋ ಹೋಮ್ವರ್ಕ್ ಅನ್ನ ತೋರಿಸ್ತಾರೆ. ಸರಿ ಇಲ್ಲಿ ತಪ್ಪಿಲ್ಲ, ನಿಮ್ಗೆ ಯಾರನ್ನು ಪಾಸ್ ಫೇಲ್ ಮಾಡ್ತಾ ಇಲ್ಲ. ದಯವಿಟ್ಟು ಯೋಚನೆಯನ್ನ ಮಾಡಿ, ಚಿಂತನೆಯನ್ನ ಮಾಡಿ. ಅದನ್ನು ಮಾಡಿದಾಗ ಮಾತ್ರ ಆತ್ಮೀಯರೇ ನಿಮ್ಗೆ ಜ್ಞಾನ ಸರಿಯಾಗಿ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ತಿನ್ನಿಸ್ತಾ ಹೋದ ಏನಾಗ್ತದೆ? ಹಾ ಬಸವ ಹಾ, ಹ್ಞೂ ಬಸವ ಹ್ಞೂ ಆಗ್ತದೆ ಅಷ್ಟೇನೆ, ಬಿಟ್ರೆ ಜ್ಞಾನ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸು ಬುದ್ಧಿಗೆ ಏನು ಮಾಡಿ ಕೆಲಸವನ್ನ ಕೊಡಿ. ಓಕೆ? ನಾಳೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿ. ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ, ಬರ್ಕೊಂಡು ಬನ್ನಿ, ತೊಂದರೆ ಏನಿಲ್ಲ. ಸರಿನಾ? ಓಕೆ? ಇವತ್ತು ಪರಮಾತ್ಮನ ಬಗ್ಗೆ ಎಲ್ಲಾ ವಿಷಯ, ಈ ಒಂದು ಚಿತ್ರ ಹೇಳುವಂಥದ್ದು ಎಲ್ಲ ಮುಗಿದಿದೆ. ಪರಂಪಿತ ಶಿವ ಪರಮಾತ್ಮ, ಗೀತಾ ಜ್ಞಾನದಾತ, ಭಗವದ್ಗೀತೆ ಅಂತ ಏನ್ ಹೇಳ್ತಾರೆ ಆ ಜ್ಞಾನವನ್ನು ತಿಳಿಸಿರುವಂತ ಪರಮಾತ್ಮ. ಅವನ ಕರ್ತವ್ಯಗಳು, ಅವನ ವಿಶೇಷತೆಗಳು ತುಂಬಾ ಇದ್ದಾವೆ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಿಮ್ಗೆ ಏನಾಗಿದೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ. ನಾಳೆ ಶಿವ ಭಗವಂತನ ಬರ್ತ್ಡೇ ಬಗ್ಗೆ ಏನ್ ಮಾಡೋಣ? ಚರ್ಚೆಯನ್ನ ಮಾಡೋಣ. ಓಕೆ? ಅಚ್ಚಾ. ಓಂ ಶಾಂತಿ. ಥ್ಯಾಂಕ್ ಯು. 5 ನಿಮಿಷ ಭಗವಂತ ನೆನಪು ಮಾಡೋಣ.